ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿಬ್ರಾತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 39ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಹೊಸಬರ ಟೆಕ್ ವಿಬ್ರಾತ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿಬ್ರಾತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು OnePlus S3V ಲಾಂಚ್ ಆಗ್ತಾ ಇರುವಂಥದ್ದು ಚೈನಾದಲ್ಲಿ. ನೆಕ್ಸ್ಟ್ ವಾರದಲ್ಲಿ ಲಾಂಚ್ ಆಗುತ್ತೆ ಈ ಒಂದು ಮೊಬೈಲು. ಆದರೆ ನಮ್ಮ ಭಾರತಕ್ಕೂ ಬರುತ್ತಿದ್ದು, ನಮ್ಮ ಭಾರತಕ್ಕೆ ಬಂದಾಗ ಇದು OnePlus Nord 4 ಆಗುತ್ತೆ. ಹೌದು, ನನಗೆ ಅನ್ಸುತ್ತೆ ಈ ಒಂದು ಮೊಬೈಲು 40,000 ಅಥವಾ 30,000ಕ್ಕೆ ಬರಬಹುದು ಅಂತ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು OnePlus ಅವ್ರು ಇನ್ನೊಂದು ಮೊಬೈಲ್ ಲಾಂಚ್ ಮಾಡ್ತಿದ್ದಾರೆ, OnePlus Nord CE4. ಇದು ಬಂದ್ಬಿಟ್ಟು April 1 ಲಾಂಚ್ ಮಾಡ್ತಿದ್ದಾರೆ. ನನಗನ್ಸುತ್ತೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು 25,000 ಒಳಗಡೆ ತರಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಇದು April 1 ಲಾಂಚ್ ಆಗಿದ್ರೆ, ನಾವು OnePlus Nord 4 ನೋಡ್ಕೊಂಡಾಗ ನನಗೆ ಅನಿಸುತ್ತೆ ಅದು ಏಪ್ರಿಲ್ ಎಂಡಲ್ಲಿ ಬರಬಹುದು ಅಂತ. ನಮ್ಮ ಭಾರತಕ್ಕೆ ಗೊತ್ತಿಲ್ಲ, ಇದೆಲ್ಲ ಜಸ್ಟ್ ರೂಮರ್ಸ್ ಬರ್ತಾವಂಥದ್ದು. ಆಮೇಲೆ ಒಂದು ಸ್ಪೆಸಿಫಿಕೇಶನ್ ಸ್ವಲ್ಪ ಲೀಕ್ ಆಗಿರುವಂಥದ್ದು. ಇದು ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಜೊತೆ ಬರುತ್ತಂತೆ. ಚೆನ್ನಾಗಿದೆ ಪ್ರಾಸೆಸರ್. ಈ ಒಂದು ಪ್ರಾಸೆಸರ್ ಬಂದ್ಬಿಟ್ಟು ರೂಮರ್ಸ್ ಬರ್ತಾ ಇರುವಂಥದ್ದು ಏನಂದರೆ 8 Gen 2 ಲೆವೆಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಗೊತ್ತಿಲ್ಲ, ಎಲ್ಲ ರೂಮರ್ಸ್ ಇದೆ ಅಷ್ಟೇ, ನೋಡಬೇಕಾಗುತ್ತೆ ಲಾಂಚ್ ಆಮೇಲೆ ಎಂಥ ಒಂದು ಸ್ಪೆಸಿಫಿಕೇಶನ್ಸ್ ನೀಡ್ತಾರಂತ ಈ ಒಂದು ಮೊಬೈಲ್ಗೆ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಒಪಿನಿಯನ್ ಏನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ನಿಂದ. ಸ್ಯಾಮ್ಸಂಗ್ G Fold Flip 6 ಇದರಿಗೆ ಒಂದು ರೂಮರ್ಸ್ ಬರ್ತಾ ಇರುವಂಥದ್ದು. ಅದೇನೆಂದರೆ, ಔಟ್ರ್ ಸ್ಕ್ರೀನ್ ಐತಲ್ಲ, ಅದು ಬಂದ್ಬಿಟ್ಟು 3.4 ಇಂಚಸ್ ಇರುವಂಥದ್ದು. ಅದು ಇನ್ನೂ ದೊಡ್ಡದಾಗಿ ಮಾಡ್ತಿದ್ದಾರಂತೆ, ಬಿಗ್ಗರ್ ಸ್ಕ್ರೀನ್ ಆಗ್ತಾ ಇರ್ತಾರಂತೆ. 3.9 ಇಂಚ್ ತರ್ತಾರಂತೆ. ಗೊತ್ತಿಲ್ಲ, ಅದೆಲ್ಲ ರೂಮರ್ಸ್. ಆಮೇಲೆ ಈ ಸತಿ ಜುಲೈ ಎಂಡಲ್ಲಿ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಸ್ಯಾಮ್ಸಂಗ್ G Fold ಸೀರೀಸ್, ಸ್ಯಾಮ್ಸಂಗ್ G Flip ಸೀರೀಸು, ಪ್ಲಸ್ ಮುಂಚೆ ಟೀಸ್ ಮಾಡಿರಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್ ಕಮ್ಮಿಂಗ್ ಸೂನ್ ಅಂತ ಒಂದು ಟೀಸ್ ಮಾಡಿದ್ರು, ಇದು ಕೂಡ ತರಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ನೋಡೋಣ, ಜುಲೈಯಲ್ಲಿ ಒಂಥರ ಬಿಗ್ ಇವೆಂಟ್ ಕಾಣಿಸ್ತಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಗೊತ್ತಾಗಲಿಲ್ಲ. ಆದರೆ ಒಂದು ಏನಂದರೆ, ರೂಮರ್ಸು G Foldಗೆ ಮತ್ತು G Flipಗೆ ಪ್ರೋ ಮಾಡಲ್, ಆಲ್ಟ್ರಾ ಮಾಡಲ್ ಬರುತ್ತಂತೆ. ಗೊತ್ತಲ್ಲ, ಈ ಸತಿ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ಸ್ಯಾಮ್ಸಂಗ್ ಅವರು. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಥರ ಡಿಫ್ರೆಂಟಾಗಿ ಒಂಥರ ಪ್ರಯೋಗ ಮಾಡ್ತಿದ್ದಾರೆ. ಪ್ರೋ ಮಾಡಲು, ಆಲ್ಟ್ರಾ ಮಾಡಲ್ ಅಂತದೆಲ್ಲ ಮುಂಚೆ ಎಲ್ಲ ತರಲಿಲ್ಲ ಈ ಥರ. ಆದರೆ ಈ ಸತಿ ತರ್ತಾ ಇರೋಂದರೆ ಹೇಗಿರ್ಬೋದು ಸ್ಪೆಸಿಫಿಕೇಷನ್ಸ್, ಮೇನ್ ಪ್ರೈಸ್ ರೇಂಜ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನನಗನ್ಸುತ್ತೆ ಆಲ್ಟ್ರಾ ಮಾಡಲು 2.5 lakh ಮಧ್ಯದಲ್ಲಿ ಇರಬಹುದು ಅಂತ. ಗೊತ್ತಿಲ್ಲ, ಅದೆಲ್ಲ ಜಸ್ಟ್ ರೂಮರ್ಸು. ಆಮೇಲೆ ನಿಮಗೇನು ಅನಿಸುತ್ತೆ, ಯಾವಾಗ ಈ ಒಂದು G Fold, G Flip ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್ ಲಾಂಚ್ ಆಗ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡ ತಿಳಿಸಿ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಜಿಯೋದಿಂದ. ಮುಂಚೆ ಪೇಟಿಎಮ್ ಬ್ಯಾಂಕ್ಸ್ ಕ್ಲೋಸ್ ಆಗೋಯ್ತು, ಅದಕ್ಕೋಸ್ಕರ ಜಿಯೋದೇರು ಏನು ಮಾಡ್ತಾವ್ರು ಅಂದರೆ, ಆ ಒಂದು ಜಾಗನ ಆಕ್ಯುಪೈ ಮಾಡೋಕ್ಕೆ ನೋಡ್ತಿದ್ರು ಅಂತ ಒಂದು ರೂಮರ್ಸ್ ಹೇಳ್ತಿರುವಂಥದ್ದು. ನನಗೆ ಅನಿಸುತ್ತೆ ಫ್ಯೂಚರ್ನಲ್ಲಿ ಪೇಟಿಎಮ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಬರ್ಬೋದು ಅಂತ. ಇದೆಲ್ಲ ಜಸ್ಟ್ ರೂಮರ್ಸು. ಮತ್ತು ಮುಂಚೆ ಪೇಟಿಎಮ್ ಅವರೆಲ್ಲ ಮರ್ಚೆಂಟ್ಸ್ಗೆ ಕೊಡ್ತಾ ಇದ್ದಿರೋದು ಏನಂದರೆ, ನೀವೆಲ್ಲ ನೋಡಿರ್ಬೋದು ಅಂಗಡಿಯೆಲ್ಲ ಸ್ಕ್ಯಾನ್ ಮಿಷೀನು. ಸೊ ಈ ಥರ ಒಂದು ಮರ್ಚೆಂಟ್ಗೆ ಕೊಡ್ತಾರಂತ, ಆದರೆ ಫ್ರೀಯಾಗಿ ಕೊಡ್ತಾರಂತ, ಏನೋ ಚಾರ್ಜ್ ಮಾಡೋಂಥ ದುಡ್ಡು. ಗೊತ್ತಿಲ್ಲ, ಅದೆಲ್ಲ ರೂಮರ್ಸ್ ಬರ್ತಾ ಇರುವಂಥದ್ದು. ನೋಡೋಣ, ಒಂಥರ ಆಪ್ಟಿಮೈಸ್ ಮಾಡ್ತಿದ್ದಾರೆ ಅಂತ ಹೇಳಬೇಕು ಈ ಒಂದು ಫೀಲ್ಡಲ್ಲಿ. ಈ ಒಂದು ನ್ಯೂಸ್ಗೆಲ್ಲಿ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಪೋಕೋ F6 ಲಾಂಚ್ ಆಗ್ತಿರುವಂಥದ್ದು ಚೈನಾದಲ್ಲಿ. ನನಗನ್ಸುತ್ತಿದ್ದು ಏಪ್ರಿಲಲ್ಲಿ ಲಾಂಚ್ ಆಗಬಹುದು ಅಂತ, April 1 ವೀಕಲ್ಲೆಲ್ಲ. ಆದರೆ ಈ ಒಂದು ಮೊಬೈಲ್ ಹೇಳ್ಬೇಕಂದ್ರೆ ಬೆಂಕಿ ಮೊಬೈಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ಗೆ
ಕೊಡ್ತಿದ್ರಂದರೆ ಕ್ರೇಜಿ ವಿಷಯ. ನನಗನ್ಸುತ್ತೆ ಈ ಒಂದು ಮೊಬೈಲ್ ಪಕ್ಕ 30-40 ಸಾವಿರ ಒಳಗಡೆ ತರ್ಬೋದು ಅಂತ. ಎಂತಕ್ಕಂದರೆ ಪೋಕೋದವ್ರು ಸಖತ್ತಾಗಿ ಅಗ್ರೆಸಿವ್ ಆಗಿ ಪ್ರೈಸ್ ಇಡ್ತಾರೆ ಅವರು. ಈ ಒಂದು ಮೊಬೈಲ್ ಬಂದ್ಬಿಟ್ಟು 8s Gen 3 ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಪ್ರಾಸೆಸರ್ ಜೊತೆ ಬರುತ್ತಂತೆ. ಇದು ಲೇಟೆಸ್ಟ್ ಪ್ರಾಸೆಸರ್ ಲಾಂಚಿಂಗ್ ಆಗ್ತಿರೋದು, ಅಪ್ಕಮಿಂಗ್ ಲಾಂಚ್. ಇದು ಸಖತ್ತಾಗಿದೆ ಈ ಒಂದು ಪ್ರಾಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ಈ ಒಂದು ಪ್ರಾಸೆಸರ್ ತರ್ಬೋದು. ಆಮೇಲೆ ಸಖತ್ತಾಗಿರೋದು ಸ್ಪೆಸಿಫಿಕೇಶನ್. ನಮ್ಮ ಭಾರತಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಮೇಲ್ ಬರ್ಬೋದೇನೋ ಗೊತ್ತಿಲ್ಲ, ಆದರೆ ಈ ಒಂದು ಮೊಬೈಲು ಸೂಪರ್ ಆಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇದು ಕೂಡ ಪೋಕೋದಿಂದಾನೆ. ಪೋಕೋದವರು ಅವರ ಒಂದು ಪೋಕೋ X6 ನಿಯೋ ಈ ಒಂದು ಮೊಬೈಲ್ ಲಾಂಚ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ಹೇಳ್ಬೇಕಂದ್ರೆ ಕ್ರೇಜಿ ಮೊಬೈಲ್ ಅಂತ ಹೇಳ್ಬೇಕು. ಇಂಥ ಒಂದು ಪ್ರೈಸ್ ರೇಂಜ್ಗೆ ಯಾರು ಕೊಡಲ್ಲ. ಎಂತಕ್ಕಂದರೆ ಪೋಕೋದವರು ಹೇಳಿದಲ್ಲ ಮುಂಚೆ, ಸಖತ್ತಾಗಿ ಅಗ್ರೆಸಿವ್ ಆಗಿ ಒಂದು ಪ್ರೈಸ್ ನೀಡ್ತಾ ಇರೋರು. ಇದರಿಗೆ ಥಮ್ಸ್ ಅಪ್ ಅಂತ ಹೇಳಬೇಕು. ಪೋಕೋದವ್ರಿಗೆ ಚೆನ್ನಾಗೆಲ್ಲ ಆಪ್ಟಿಮೈಸ್ ಮಾಡಿ ಸ್ಪೆಸಿಫಿಕೇಷನ್ಸ್ ನೀಡಿದ್ದಾರೆ. ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾ ನಿಮಗೆ ಸ್ಪೆಸಿಫಿಕೇಷನ್ಸು. 6.67 ಇಂಚಸ್ಸಿನ ಫುಲ್ HD+ ಸೂಪರ್ ಅಮೋಲೆಡ್ ಡಿಸ್ಪ್ಲೇ. 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಡಿಸ್ಪ್ಲೇ. ಮತ್ತು ಇದು ಬಂದ್ಬಿಟ್ಟು MediaTek Dimensity 6080 ಪ್ರಾಸೆಸರ್ ಇರುವಂಥದ್ದು. ಚೆನ್ನಾಗಿದೆ ಪ್ರಾಸೆಸರ್ ಅಂತ ಹೇಳಬೇಕು, ಏನು ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಗುಡ್ ಪ್ರಾಸೆಸರ್ ಈ ಒಂದು ಪ್ರೈಸ್ ರೇಂಜ್ಗೆ ಅಂತ ಹೇಳಬೇಕು. ಮತ್ತು ಕ್ಯಾಮ್ರಾ ಸೆಟಪ್ ಬಂದ್ಬಿಟ್ಟು 108 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ, ಮತ್ತು 2 ಮೆಗಾಪಿಕ್ಸೆಲ್ ಡೆತ್ ಕ್ಯಾಮ್ರಾ, LED ಫ್ಲ್ಯಾಶ್ ಇರುವಂಥದ್ದು, 60 ಮೆಗಾಪಿಕ್ಸೆಲ್ ಇರುವಂಥ ಒಂದು ಫ್ರಂಟ್ ಕ್ಯಾಮ್ರಾ. ಸಖತ್ತಾಗಿದೆ ಬೆಂಕಿ ಸ್ಪೆಸಿಫಿಕೇಷನ್ಸು. 8GB RAM 128GB ROM ಮತ್ತು 12GB RAM 256GB ROM, LPDDR4X UFS 2.2. ಕ್ರೇಜಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 5000 mAh ಮಾಡಿರಿ, 33 ವಾಟ್ಸ್ ಇರುವಂಥ ಒಂದು ಫಾಸ್ಟ್ ಚಾರ್ಜಿಂಗು. ಸಖತ್ತಾಗಿದೆ ಸ್ಪೆಸಿಫಿಕೇಷನ್ಸ್. 175 ಗ್ರಾಮ್ ಇರುವಂಥ ಒಂದು ವೇಟು. ಮತ್ತು ಇದು ಬಂದ್ಬಿಟ್ಟು IP54 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟು. IP67 ಕೊಡ್ಬೋದಿತ್ತು, ಆದರೆ ನಿಜ ಹೇಳ್ಬೇಕಂದ್ರೆ ಬೆಂಕಿ ಸ್ಪೆಸಿಫಿಕೇಷನ್ ನೀಡಿದರೆ ಸಖತ್ತಾಗಿದೆ. ಪ್ರೈಸ್ ರೇಂಜ್ ಬಗ್ಗೆ ನೋಡ್ಕೊಂಡಾಗ ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾ ನಿಮಗೆ 16,000ಕ್ಕೆ ಸಿಗುತ್ತೆ. ಆದರೆ ನಿಮಗೆ ಆಕ್ಸಿಸ್ ಬ್ಯಾಂಕ್ ಅಥವಾ ICICI ಬ್ಯಾಂಕ್ ಇದ್ದರೆ ನಿಮಗೆ 1000 ಡಿಸ್ಕೌಂಟ್ ಕೊಡ್ತಾರೆ, ಅಥವಾ ಕೂಪನ್ಸ್ ಇರುತ್ತೆ. ಬೇಕಾದ್ರೆ ಅಪ್ಲೈ ಮಾಡಿಕೊಂಡು ನೀವು ಡಿಸ್ಕೌಂಟ್ ಮಾಡಬಹುದು. ಎಸ್, ಸಖತ್ತಾಗಿರುವಂಥದ್ದು ಇದು. ಮತ್ತು ಈ ಒಂದು ಮೊಬೈಲ್ ಹೇಳ್ಬೇಕಂದ್ರೆ ಒಂದು ಮೇಜರ್ ಚೇಂಜ್ ಏನಂದರೆ 8GB RAM 128GB ROM. ಇದು ಚೆನ್ನಾಗಿದೆ ಅಂತ ಹೇಳಬೇಕು. ಬೇರೆ ಬೇರೆ ಕಂಪನಿ ಎಲ್ಲ 6GB 4GB 64 32GB ಕೊಡ್ತಾರೆ. ಈ ಒಂದು ಪ್ರೈಸ್ ರೇಂಜ್ ಗೆಲ್ಬೇಕಂದ್ರೆ ಬೆಂಕಿ ಪ್ರೈಸ್ ರೇಂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಈ ಒಂದು ಮೊಬೈಲ್ ಇಷ್ಟ ಅಂದರೆ ದಯವಿಟ್ಟು ಪರ್ಚೇಸ್ ಮಾಡಿ, ಕಣ್ಮುಚ್ಕೊಂಡು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಈ ಒಂದು ಮೊಬೈಲ್ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಬೆಂಕಿ ಮೊಬೈಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ನ್ಯೂಸ್ ಕೇಳಿ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು Airbnb ಒಂಥರ ನೀವೆಲ್ಲ ನೋಡಿರ್ಬೋದು, ಮೇಕ್ ಮೈ ಟ್ರಿಪ್ ಅಂತ ಅದೆಲ್ಲ. ಇದೇನು ಮಾಡುತ್ತೆ ಅಂದರೆ ಟ್ರಾವೆಲ್ಸ್ ಹೆಲ್ಪ್ ಮಾಡುತ್ತೆ, ಪ್ಲಸ್ಸು ಅಲ್ಲೆಲ್ಲಾದರೂ ಹೋಟೆಲ್ ಇದ್ದರೆ ಹೋಟೆಲ್ನ ಬುಕ್ ಮಾಡ್ಬೋದು, ಸ್ಟೇ ಮಾಡ್ಬೋದು ಹೋಟೆಲಲ್ಲಿ. ಆದರೆ ಒಂದು ಪ್ರಾಬ್ಲಮ್ ತುಂಬ ಕಂಪ್ಲೇಂಟ್ ಬರ್ತಿದ್ದೇನೆ ಅಂದರೆ ಪ್ರೈವಸಿ ಇಲ್ಲ ಅಂತ. ಅದೇಂತಕ್ಕಂದರೆ ಎಲ್ಲ ಕ್ಯಾಮ್ರಾ ಲೈಟ್ ಇರ್ತಾರೆ ಮೇಲೆ ಎಲ್ಲ, ಸೊ ಎಲ್ಲ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಮೇನ್ ಲಿವಿಂಗ್ ರೂಮು, ಬೆಡ್ರೂಮು ಮತ್ತು ಡೋರ್ ಹಾಲ್ ಐತಲ್ಲ, ಅಲ್ಲೆಲ್ಲ ತುಂಬ ಕ್ಯಾಮ್ರಾ ಇಡ್ತಿದ್ದಾರೆ. ಅದಕ್ಕೆ ಪ್ರೈವಸಿ ಇಲ್ಲ ಅಂತ ತುಂಬ ಒಂದು ಕಂಪ್ಲೇಂಟ್ ಬರ್ತಿರುವಂಥದ್ದು Airbnbಗೆ. ಅದಕ್ಕೆ Airbnb ಅವರು ಒಂದು ಸೊಲ್ಯೂಷನ್ ಹೇಳಿದೆ ಅಂದರೆ, ಈ ಥರ ಆಗದಿರೆ ದಯವಿಟ್ಟು ನನಗೆ ರಿಪೋರ್ಟ್ ಮಾಡಿ, ನಾವು ಒಂದು ಹೋಟೆಲ್ ಅವರನ್ನು ವಿಚಾರಿಸಿ ಆ ಒಂದು ಕ್ಯಾಮ್ರಾನ ತೆಗೆಸ್ತೀವಿ ಅಂತ ಹೇಳ್ತಿದ್ದಾರೆ Airbnb ಅವರು. ಇದು ಒಳ್ಳೆಯ ವಿಷಯ ಅಂತ ಹೇಳ್ಬೇಕಂದ್ರೆ ಪ್ರೈವಸಿ ಅದು ಹಾಳಾಗುತ್ತಲ್ಲ, ಅದ್ರಿಗೋಸ್ಕರ ಇದು ದಯವಿಟ್ಟು ಹುಷಾರಾಗಿರಿ ಫ್ರೆಂಡ್ಸ್. ಎಲ್ಲರೂ ಹೋಟೆಲ್ಗೆ ಹೋದರೆ ದಯವಿಟ್ಟು ಚೆಕ್ ಮಾಡಿ ಎಲ್ಲಾದ್ರೂ ಕ್ಯಾಮ್ರಾ ಆಯ್ತಂತ. ಮತ್ತು ಈ ಒಂದು ನ್ಯೂಸ್ ಕೇಳಿ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ನಮ್ಮ ಒಂದು ಭಾರತ ಸರ್ಕಾರ, ನೀವು ನಂಬಲ್ಲ, 22 ಡಾಗ್ಸ್ನ ಬ್ಯಾನ್ ಮಾಡಿದ್ದಾರೆ. 22 ಡಾಗ್ ಬ್ರೀಡ್ಸ್ನ ಬ್ಯಾನ್ ಮಾಡಿದ್ದಾರೆ. ಅದ್ಯಾವುದಂದರೆ ಮೇನ್ ಪಿಟ್ಬುಲ್ಲು ರಾಟ್ವೆಲ್ಲರು 2 ಸ್ಪೀಷೀಸ್ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಕೇಳಬೇಕು. ಇದು ನೋಡೋಕೆ ಒಂಥರ ಅಗ್ರೆಸಿವ್ ಆಗಿ ಲುಕ್ ಇರುವಂಥದ್ದು. ಇದು ಸರಿಯಾಗಿ ಟ್ರೈನಿಂಗ್ ಮಾಡಿಲ್ಲ ಅಂದರೆ
ಹ್ಯೂಮನ್ಸ್ ಕೂಡ ಹಾಳು ಮಾಡುತ್ತಿದ್ದು, ಅಂದರೆ ಮನುಷ್ಯ ಕೂಡ ತುಂಬ ಅಪಾಯ ಆಗುತ್ತೆ ಈ ಒಂದು ನಾಯಿಂದ. ಅದಕ್ಕೆ 22 ಸ್ಪೀಶೀಸ್ ಇರುವಂಥ ಒಂದು ನಾಯಿನ ಬ್ಯಾನ್ ಮಾಡಿದ್ದಾರೆ. ಎಸ್, ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಪಿಟ್ಬುಲ್ಲು ಮತ್ತು ರಾಟ್ವೆಲರ್ ಇದೆರಡು ಇನ್ಕ್ಲೂಡ್ ಆಗಿರುವಂಥದ್ದು. ಎಸ್, ಹೌದು. ఎందుకంದರೆ ತುಂಬ ಅಗ್ರೆಸಿವ್ ಸ್ಪೀಶೀಸು, ತುಂಬ ಪ್ರಾಬ್ಲಮ್ ಕಾಸ್ ಮಾಡುತ್ತಂತ ನಮ್ಮ ಭಾರತ ಸರ್ಕಾರ ಈ ಒಂದು ಸ್ಪೀಶೀಸ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಎಸ್, ಸದ್ಯ ಇದು ಶೆಪರ್ಡ್ ಡಾಗ್ ಉಳ್ಕೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಅದು ಕೂಡ ಬ್ಯಾನ್ ಆಗ್ತೈತೆ. ಅದು ಒಂಥರ ಆಲ್ಮೋಸ್ಟ್ ಅಗ್ರೆಸಿವ್ ಸ್ಪೀಶೀಸು, ಆದರೂ ಕೂಡ ಅದು ಕೈಂಡ್ ಲಿವಿಂಗ್ ಆ್ಯಂಡ್ ಕೇರಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಜನ ರಾಟ್ವೆಲರ್ ಲವಿಂಗ್ ಪೀಪಲ್ ಇರಬೇಕು ಮತ್ತು ಪಿಟ್ಬುಲ್ ಲವಿಂಗ್ ಪೀಪಲ್ ಇರಬೇಕು. ಅದ್ರಿಗೋಸ್ಕರ ತುಂಬ ಬೇಜಾರು ಪಡ್ಕೊಂಡಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಭಾರತದ ಸರ್ಕಾರ ಈ ಒಂದು 22 ಡಾಗ್ ಸ್ಪೀಶೀಸ್ನ ಬ್ಯಾನ್ ಮಾಡಿದ್ದಾರೆ. ಈ ಒಂದು ನ್ಯೂಸ್ನಲ್ಲಿ ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡ ತಿಳಿಸಿ. ಇನ್ನೂ ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು, ನೀವು ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಇಲಿ ನೋಡ್ತೀರಾ, ಇಲಿ ನೋಡ್ರೆ ನೀವು ಸುಮ್ಮನೆ ಇರ್ತೀರಾ ಫ್ರೆಂಡ್ಸ್? ಇಲ್ಲ, ಅದನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತೀರಾ. ನೀವು ರ್ಯಾಟ್ ಪಾಯ್ಸನ್ ಹಾಕ್ತೀರಾ ಅಥವಾ ಟ್ರ್ಯಾಪ್ ಮಾಡ್ತೀರಾ, ಅಥವಾ ನೀವೆಲ್ಲ ನೋಡಿರ್ಬೇಕು ಸ್ಟಿಕ್ಕಿಂಗ್ ಥರ ಒಂದು ಗ್ಲೂ ತಂದಿದ್ದಾರೆ ಈ ಸತಿ. ಒಂಥರ ಸ್ಟಿಕ್ಕಿಂಗ್ ಗ್ಲೂ, ಇದು ಹೊಸ ಪ್ರಾಡಕ್ಟ್ ಇದು. ಅದು ಎಲ್ಲಾದ್ರೂ ಹಾಕ್ಬಿಟ್ರಲ್ಲಿ, ಅಲ್ಲಿ ತಿಂಡಿ ಹಾಕ್ಬಿಟ್ರಲ್ಲಿ ಟ್ರ್ಯಾಪ್ಗೋಸ್ಕರ ಅದು ಅಲ್ಲಿ ಬಂದ್ಬಿಟ್ಟು ಸ್ಟಿಕ್ ಆಗಿಬಿಡುತ್ತೆ. ಅದ್ರಗೋಸ್ಕರ ಸ್ಟಿಕ್ ಆಗಿದಾಗ ಮೂವ್ ಮಾಡೋಕ್ಕಾಗಲ್ಲ ಅದು, ಸೊ ಅಲ್ಲೇ ಸತ್ತೋಗ್ಬಿಡ್ತದೆ ಇದರಿಂದ. ಅದ್ರಗೋಸ್ಕರ ಪೇಟಾ ಇಂಡಿಯಾ ಇವರು ಆ್ಯನಿಮಲ್ ಪ್ರೊಟೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರಗೋಸ್ಕರ ಇವ್ರೇನು ಮಾಡಿದ್ದಾರೆ ಅಂದರೆ ಕೇಸ್ ಫೈಲ್ ಮಾಡಿದ್ದಾರೆ. ಯಾರ್ಯಾರ ಮೇಲೆ ಅಂದರೆ ಅಮೆಝಾನ್ ಮೇಲೆ, ಆಮೇಲೆ ಮೀಶೋ ಮೇಲೆ, ಆಮೇಲೆ ಮುಂತಾದವ ಒಂದು ವೆಬ್ಸೈಟ್ ಮೇಲೆ ಕೇಸ್ ಮಾಡಿದ್ದಾರೆ. ಎಂತಕ್ಕಂದರೆ ಈ ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋದು ಯಾವುದಂದರೆ ಗ್ಲೂ ಟ್ರ್ಯಾಪು. ಎಂತಕ್ಕಂದರೆ ತುಂಬ ಹಾರ್ಮ್ಫುಲ್ ಅದು ರ್ಯಾಟ್ಸ್ಗೆಲ್ಲ. ಅದ್ರಗೋಸ್ಕರ ಈ ಒಂದು ಏನೈತಲ್ಲ ಗ್ಲೂ ಟ್ರ್ಯಾಪ್ನ ಬ್ಯಾನ್ ಮಾಡಬೇಕು ಅಂತ ಕೇಸ್ ಫೈಲ್ ಮಾಡಿದ್ದಾರೆ ಪೇಟಾ ಇಂಡಿಯಾದವರು. ಎಸ್, ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ದಯವಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡಬೇಡಿ. ಎಲ್ಲೋ ಟ್ರ್ಯಾಪ್ ಆಗಿರ್ತೀರ, ಆಮೇಲೆ ಅದು ಇಲಿ ಬಂದು ಅಲ್ಲಿ ಟ್ರ್ಯಾಪಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ. ನೋಡಿ ಇಲ್ಲಿ ಟ್ರ್ಯಾಪ್ ಆಗಿದೆ ಅಂತ ದಯವಿಟ್ಟು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ಪೇಟಾ ಇಂಡಿಯಾದವರು ನಿಮ್ಮ ಮೇಲೆ ಕೂಡ ಕೇಸು ಫೈಲ್ ಮಾಡ್ಬೋದು. ಅದ್ರಗೋಸ್ಕರ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಲಿಬೇಡಿ ಫ್ರೆಂಡ್ಸ್. ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೇಟಾ ಇಂಡಿಯಾದವರು. ಮತ್ತು ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಮತ್ತು ಇಲ್ಲಿಗೆ ಟೆಕ್ ನ್ಯೂಸ್ ಮುಕ್ತಾಯ ಮಾಡ್ತಾಯಿದ್ದೀನಿ. ನೀವು ಒಂದು ಟೆಕ್ ನ್ಯೂಸ್ ಇಷ್ಟ ಆಗಿದ್ರೆ ದಯವಿಟ್ಟು ಟೆಕ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ತುಂಬ ಸಿಂಪಲ್. ನೀವು ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ, ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.